ಪ್ರಧಾನಿ ನರೇಂದ್ರ ಮೋದಿಗೆ ಮೈಸೂರಿನಲ್ಲಿ ವಿಶೇಷ ಉಡುಗೊರೆ ಕೂಡ ಸಿದ್ಧವಾಗಿದೆ. ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದ ಮೂರ್ತಿ ಪ್ರಧಾನಿ ಮೋದಿಗೆ ನೀಡುತ್ತಾರೆ. ಸ್ವಾಮಿ ವಿವೇಕಾನಂದರ ಏಕಶಿಲಾ ಮೂರ್ತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡೋದಕ್ಕೆ ಅರುಣ್ ಯೋಗಿರಾಜ್ ಈಗ ಸಿದ್ಧಪಡಿಸಿದ್ದಾರೆ. ವಿಯೆಟ್ನಾಂ ಮಾರ್ಬಲ್ನಲ್ಲಿ ವಿವೇಕಾನಂದ ಅವರ ಮೂರ್ತಿ ನಿರ್ಮಾಣವಾಗಿದೆ. ಮೋದಿ ಅವರಿಗೆ ಉಡುಗೊರೆಯಾಗಿ ನೀಡೋದಕ್ಕೆ ಕೇವಲ 15 ದಿನಗಳಲ್ಲಿ ಅರುಣ್ ಯೋಗಿರಾಜ್ ಅವರು ಈ ಮೂರ್ತಿಯನ್ನು ಕೆತ್ತಿದ್ದಾರೆ. ಅರುಣ್ ಯೋಗಿರಾಜ್ ಅವರು ರಾಕ್ ಮೆಮೋರಿಯಲ್ ಮಾದರಿಯಲ್ಲಿ ಮೂರ್ತಿಯನ್ನ ನಿರ್ಮಾಣ ಮಾಡಿದ್ದಾರೆ. ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳಿಗೆ ಅರುಣ್ ಯೋಗಿರಾಜ್ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಯಾಕೆ ಕೇಳಿದ್ರೆ ಮೋದಿ ಅವರಿಗೆ ಕೊಡೋದಕ್ಕೆ ನನ್ನ ಕೈಯಲ್ಲಿ ಮೂರ್ತಿಯನ್ನ ಮಾಡಿಸಿದ್ದಕ್ಕೆ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನ ಅರುಣ್ ಯೋಗಿರಾಜ್ ಅವರು ಕೆತ್ತಿದ್ದಾರೆ. ಈ ಮೂರ್ತಿಯನ್ನ ಅರುಣ್ ಯೋಗಿರಾಜ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡುವವರಿದ್ದಾರೆ. 15 ದಿನ ಈ ಮೂರ್ತಿಯನ್ನ ನಿರ್ಮಾಣ ಮಾಡೋದಕ್ಕೆ ಅರುಣ್ ಯೋಗಿರಾಜ್ ಸಮಯವನ್ನು ತೆಗೆದುಕೊಂಡಿದ್ದಾರೆ. ವಿವೇಕ ಸ್ಮಾರಕ ಉದ್ಘಾಟನೆಗೆ ಸಂಸದರಿ ಮೈಸೂರಿಗೆ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಮೈಸೂರಿಗೆ ಬರುವಂತಹ ನರೇಂದ್ರ ಮೋದಿ ಅವರಿಗೆ ವಿಶೇಷವಾದಂತಹ ಉಡುಗೊರೆ ಈಗ ಸಿದ್ಧ ಆಗ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಏನು ಆಗಸ್ಟ್ 1ರಂದು ಈಗ ನರೇಂದ್ರ ಮೋದಿ ಅವರು ವಿವೇಕ ಸ್ಮಾರಕ ಉದ್ಘಾಟನೆಗೆ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ವಿಶೇಷವಾದಂತಹ ಉಡುಗೊರೆಯನ್ನ ದೇಶವೇ ಹೆಮ್ಮೆ ಪಡುವಂತಹ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈ ಚಳಕದಲ್ಲಿ ಬಂದಿರುವಂತಹ ಅದ್ಭುತವಾದಂತಹ ವಿವೇಕಾನಂದರ ಮೂರ್ತಿಯನ್ನ ಈಗ ನರೇಂದ್ರ ಮೋದಿ ಅವರಿಗೆ ಉಡುಗೊರೆ ಕೊಡ್ತಾ ಇರುವಂತದ್ದು. ಏಕಶಿಲಾ ಕಲ್ಲಿನಲ್ಲಿ ಕೆತ್ತಲಾಗಿರುವಂತಹ ವಿಶೇಷವಾದಂತಹ ಸ್ವಾಮಿ ವಿವೇಕಾನಂದರ ವಿಗ್ರಹ ಇದಾಗಿದೆ. ಬಹಳ ವಿಶೇಷವಾಗಿ ದೃಶ್ಯ ಗಮನಿಸ್ತಾ ಇರಬಹುದು. ಆದರೆ ಸ್ವಾಮಿ ವಿವೇಕಾನಂದ ಧರಿಸ್ತಾ ಪೇಟ ಇರಬಹುದು, ಅವ್ರು ಆಗ್ತಾ ಇದ್ದಂತಹ ಶಾಲ್ಗಳಿರ್ಬೋದು, ಜೊತೆಗೆ ಅವ್ರು ನಿಂತ್ಕೊಳ್ತಾ ಇದ್ದಂತಹ ಸ್ಟೈಲ್ ಎಲ್ಲವನ್ನು ಕೂಡ ಹೋಲಿಕೆ ಮಾಡಿ ಎಲ್ಲವನ್ನು ಕೂಡ ಅದೇ ಸ್ಟಡಿಯನ್ನ ಮಾಡಿ ಅವ್ರು ಯಾವ ರೀತಿಯಾಗಿರ್ತಾ ಇದ್ರು ಇದೆಲ್ಲವನ್ನು ಕೂಡ ಒಂದಷ್ಟು ಅಧ್ಯಯನವನ್ನು ಮಾಡಿ ತದನಂತರದಲ್ಲಿ ಈಗ ವಿವೇಕಾನಂದರ ಮೂರ್ತಿ ಈಗ ಏನೋ ಅರುಣ್ ಯೋಗಿರಾಜ್ ಅವರ ಕೈ ಚಳಕದಲ್ಲಿ ಮೂಡಿ ಬಂದಿದೆ. ವಿಗ್ರಹದ ವಿಶೇಷತೆ ಮತ್ತೆ ಎಷ್ಟು ತೂಕ ಇದೆ ಇದೆಲ್ಲದರ ಬಗ್ಗೆ ಅರುಣ್ ಯೋಗಿರಾಜ್ ಅವರಿಂದಲೇ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಸರ್, ವಿಗ್ರಹ ಈಗ ರೆಡಿ ಆಗ್ತದೆ ಸರ್, ಇದರ ವಿಶೇಷತೆ ಎಲ್ಲಿ ಸರ್? ವಿಶೇಷತೆ ಅಂದ್ರೆ ಸಾಮಾನ್ಯವಾಗಿ ಇದು ಅಮೃತ ಶಿಲೆಯಲ್ಲಿ ನಿರ್ಮಾಣ ಮಾಡಿರೋದು. ಏನಂತೀವಿ, ಕಲ್ಲಲ್ಲಿ ಮಾಡುವಂತದ್ದು ನಮ್ಮ ಕಲೆಯಲ್ಲಿ ತುಂಬಾ ಒಂದು ಡಿಫಿಕಲ್ಟ್ ಮೀಡಿಯಂ ಅಂತ ಹೇಳ್ತೀವಿ. ಅದರ ರೀತಿಯಲ್ಲಿ ಒಂದು ಅಮೃತ ಶಿಲೆಯ ಒಂದು ಏಕಶಿಲಾ ಮೂರ್ತಿ ಅಂತ ಹೇಳ್ಬೋದು. ಇದೊಂದು ವಿಯೆಟ್ನಾಂ ಮಾರ್ಬಲ್ ಅಲ್ಲಿ ಮಾಡ್ತಾ ಇದೀವಿ. ಈ ಒಂದು ಅವಕಾಶ ನೀಡಿದ ನಮ್ಮ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಮುಕ್ತಿದಾನಂದ ಮಹಾರಾಜ್ ಅವರಿಂದಾಗಿ ಈ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ, ನೆನಪಿನ ಕಾಣಿಕೆಯಾಗಿ ಕೊಡೋದಕ್ಕೆ. ಅಂದ್ರೆ ಫೋಟೋದಲ್ಲಿ ನೋಡಿದಾಗಲೂ ಕೂಡ ವಿವೇಕಾನಂದರು ಯಾವ ರೀತಿಯಾಗಿ ಕಾಣ್ತಾ ಇದ್ರೆ ಅದರ ಕಲ್ಲಲ್ಲಿ ರೂಪಿಸುವಂತದ್ದು ಎಷ್ಟು ದೊಡ್ಡ ಚಾಲೆಂಜ್ ಆಗಿದೆ ಸರ್ ನಿಮಗೆ ವಿವೇಕಾನಂದರ? ಇದು ಏನಂದ್ರೆ ಚಾಲೆಂಜ್ ಅಂದ್ರೆ ಇದು ಸಣ್ಣ ಗಾತ್ರದಲ್ಲಿ ಆ ಒಂದು ಫೀಚರ್ಸ್ ನ ತರುವಂತದ್ದು ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ. ಜೊತೆಗೆ ನಾನು ಕಲ್ಲಿನಲ್ಲಿ ಆಲ್ರೆಡಿ ಈಗ 2-3 ಡೆಕೆಡ್ ಅಂದ್ರೆ 30 ವರ್ಷ ಕಳೆದಿರೋದ್ರಿಂದ ಕಲ್ಲು ನನಗೆ ಬಹಳ ಜಲ್ದಿ ಸ್ಪಂದಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಅಮೃತ ಶಿಲೆ ಒಂದು ಸ್ವಲ್ಪ ಗಟ್ಟಿ ಸ್ವಭಾವ ಅದು. ಸೊ ಅದನ್ನ ನಾವು ಈಗಿನ ಸ್ವಲ್ಪ ಗ್ರೈಂಡಿಂಗ್ ಅಂಡ್ ನ್ಯೂಮ್ಯಾಟಿಕ್ ಟೂಲ್ಸ್ ನಲ್ಲಿ ನಾವು ಕೆಲಸ ಮಾಡೋದ್ರಿಂದ ಹೆಚ್ಚು ಫೀಚರ್ಸ್ ನಾವು ಕ್ಯಾಪ್ಚರ್ ಮಾಡಬಹುದು. ಸೊ ಇದು ಒಂದು 18 ಇಂಚ್ ಎತ್ತರದ ಒಂದು ಅಮೃತ ಶಿಲೆಯ ಪ್ರತಿಮೆ ಆಗಿದೆ. ಏಕಶಿಲಾ ಪ್ರತಿಮೆ ಅಂತ ಹೇಳ್ತೀವಿ. ಯಾವಾಗಲೂ ಏಕಶಿಲಾ ಪ್ರತಿಮೆಗೆ ಅದರದೇ ಆದ ಒಂದು ಗೌರವ ಯಾವಾಗಲೂ ಇರುತ್ತೆ. ಸೊ ಈ ಒಂದು ಪ್ರತಿಮೆಯನ್ನ ನಮ್ಮ ಮುಕ್ತಿದಾನಂದ ಮಹಾರಾಜ್ ಅವರು ಹೇಳಿದ ಒಂದು ಆದೇಶ ಏನಂದ್ರೆ 10 kg ಒಳಗಿರ್ಬೇಕಾರು ಅಂತ ಹೇಳಿದ್ರು. ಸೊ ಅದನ್ನ ನಾವು ನೆನಪಲ್ಲಿ ಇಟ್ಕೊಂಡು 18 ಇಂಚು ಅವ್ರು ಇಟ್ಕೊಬಹುದು. ಯಾಕಂದ್ರೆ ತುಂಬಾ ಕಲ್ಲು ತೂಕ ಜಾಸ್ತಿ ಇರುತ್ತೆ, ತುಂಬಾ ತೂಕ ಅದು ಇಟ್ಕೊಳಕ್ಕಾಗಲ್ಲ ಪ್ರಧಾನಮಂತ್ರಿಗಳಿಗೆ ಅಂತೇಳಿ 10 kg ಒಳಗಿರ್ಬೇಕು ಅಂತೇಳಿ ಅವ್ರು ಹೇಳಿದ್ರು. ಸೊ ಇದು ಈಗ ಫಿನಿಶ್ ಆದ್ಮೇಲೆ 8.5 kg ಬಂದಿದೆ. ಇನ್ನ ಒಂದು ಅರ್ಧ kg ಹೆಚ್ಚು ಕಮ್ಮಿ ಆಗ್ಬೋದು ಈಗ ಫಿನಿಶ್ ಆಗೋಷ್ಟರಲ್ಲಿ. ಇದೊಂದು ಅವಕಾಶ ದೊಡ್ಡ ಕಲಾವಿದನ ಬಾಳ್ನಲ್ಲಿ ಯಾವತ್ತೂ ಪ್ರಧಾನಮಂತ್ರಿಗಳಿಗೆ ನಮ್ಮ ಕಲಾಕೃತಿ ಹೋಗುತ್ತೆ ಅಂದ್ರೆ ಒಂದು ಹೆಮ್ಮೆಯ ವಿಷಯ. ಮೊದಲೊಮ್ಮೆ 2022ರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಮಾಡಿಕೊಟ್ಟಿದ್ದೆ. ಈಗ ನಮ್ಮ ಆಶ್ರಮದಿಂದ ಪರವಾಗಿ ನನಗೆ ಇದೊಂದು ಮಾಡುವಂತ ಅವಕಾಶ ನಮ್ಮ ಮಹಾರಾಜರು ಮಾಡಿಕೊಟ್ರು. ಮೋದಿ ಅವ್ರನ್ನ ಮೀಟ್ ಮಾಡೋದೇ ಸಾಕಷ್ಟು ಕಷ್ಟ ಕೆಲಸ ಸರ್. ಅದರಲ್ಲಿ ಪದೇ ಅವ್ರನ್ನ ಮೀಟ್ ಆಗ್ತಾ ಇದ್ದೀರಾ, ವಿಶೇಷವಾದ ಉಡುಗೊರೆ ಕೊಡ್ತಾ ಇದ್ದಾರೆ ಸರ್. ಇದು ಎಷ್ಟು ನಿಮಗೆ ಖುಷಿ ಕೊಡ್ತಾ ಇದೆ ಸರ್? ಅದೆಲ್ಲೋ ಒಮ್ಮೆ ನಮ್ಮ ಕಲೆಗೆ ಸಿಕ್ಕ ಗೌರವ ಅಂತ ಅನ್ಸುತ್ತೆ, ನಮ್ಮ ಶ್ರಮಕ್ಕೆ ಸಿಕ್ಕ ಫಲ ಅಂತ ಅನ್ಸುತ್ತೆ. ಯಾರೇ ಒಬ್ರು ಒಳ್ಳೆ ಕೆಲಸ ಮಾಡಿದ್ರೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಬಹುದು. ಈಗ ನೋಡಬಹುದು, ಈಗ ತಾನೇ ಒಬ್ರು ಫಸ್ಟ್ ಟೈಮ್ ಒಂದು ಪ್ರೈವೇಟ್ ಕಂಪನಿ ರಾಕೆಟ್ ಲಾಂಚ್ ಮಾಡಿರೋದಿರ್ಬೋದು, ಅವ್ರನ್ನ ಯುವಕರನ್ನ ಅವರೇ ಕರೆಸ್ಕೊಂಡು ಅವ್ರನ್ನ ಭೇಟಿ ಮಾಡಿರುವಂತದಿರ್ಬೋದು. ಈ ರೀತಿಯಲ್ಲಿ ನಮ್ಮ ದೇಶ ಸೇವೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ
ಪ್ರಧಾನಮಂತ್ರಿಗಳನ್ನ ಅವರೇ ಕರ್ಸ್ಕೊಂತಾರೆ ನಮ್ಮನ್ನ.